ಮಿಸ್ಟರ್ ರಾಘವೇಂದ್ರ, ನೀವು ಬಂದು ಸ್ಟೇಷನ್ಗೆ ಸರೆಂಡರ್ ಆಗ್ಬಿಟ್ಟು ತನ್ನ ಹೊಟ್ಟೆ ಪಾಡ್ ಮಾಡ್ಕೊಳಕ್ಕೋಸ್ಕರ ಒಂದು ಜನಾಂಗವನ್ನ ಇವತ್ತು ಕೆಳಗಾಕಿ ಮಾತಾಡ್ತಾನಲ್ಲ, ಅಂತ ಅವಿವೇಕಿ ಇದನ್ನಲ್ಲ ಅವನು. ಪತ್ರಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಾಲಾಯಕ್ಕಿದ್ದಾನೆ ಅವನು. ಯಾವ ಸೀಮೆ ಪತ್ರಕರ್ತ ಅವನು? ಏನು ರಾಘವೇಂದ್ರ ಅಂತ ಹೇಳ್ತಾ ಇದ್ದಾನೆ. ಈ ವ್ಯಕ್ತಿ ಏನಿದಾನ ಇವನು ಅಪ್ಪಟ ಬ್ಲಾಕ್ ಮೇಲ್. ನಾವು ಹುಡುಕ್ತಾ ಇದೀವಿ 2 ದಿನದಿಂದ ಪತ್ತೆ ಇಲ್ಲ. ಅವನು ಎಲ್ಲಿ ಸಿಗ್ತಾನೆ ಅಲ್ಲಿ ಹೊಡಿತೀವಿ. ಅದಂತೂ 100% ನಿಜ. ಯಾಕೆ ಅಂತ ಹೇಳಿದ್ರೆ ಅವ್ನು ಹೇಳಿರೋದೇನು, ಚಪ್ಪಲಿ ಬಿಡೋ ಜಾಗದಲ್ಲಿ ಗುಡಿ ಅಂತ ಹೇಳಿದಾನಲ್ಲ, ನಾವು ಅಲ್ಲೇ ನಿಂತ್ಕೊಂಡು ಹೊಡಿತೀವಿ ಅವನ್ಗೆ. ಅವ್ನು ಎಲ್ಲವನೇ ಅಂತ ಗೊತ್ತಾಗ್ತಾ ಇಲ್ಲ. ನಾವು 2 ಸರಿ ಬಂದ್ವಿ, ಅವ್ರ ಆಫೀಸ್ ನೋಡಿದ್ವಿ, ಇಲ್ಲ. ಫೋನ್ ಕರೆ ಮಾಡಿದ್ವಿ, ಸಿಕ್ಕಿಲ್ಲ. ಬಟ್ ಅವ್ನು ಎಲ್ಲೇ ಸಿಕ್ಕಿದ್ರು ಸಹ ಬುಡ ಪ್ರಶ್ನೆನೇ ಇಲ್ಲ. ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ಒಂದ್ ಕಡೆಗೆ. ಈಗ ಆಲ್ರೆಡಿ ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ, ಅವನ ಮೇಲೆ FIR ಮಾಡಿ ಅಂತ ಹೇಳಿದೀವಿ. FIR ಮಾಡ್ತಾರೆ. ಈಗ ಅವನ್ನ ಅರೆಸ್ಟ್ ಮಾಡೋದಕ್ಕೂ ಬಿಡೋದಿಲ್ಲ. ನಿಜವಾಗ್ಲೂ ಪತ್ರಕರ್ತನ ಸೋಗ್ನಲ್ಲಿರುವಂತ ಒಬ್ಬ ಬ್ಲಾಕ್ ಮೇಲರ್ ಇವನು. ಅವನ್ನ ಜೈಲು ಕಳಿಸೋರ್ಗು ಸಹ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವ್ನು ಬಳಸಿರುವಂತ ಪದಗಳಿದೆಯಲ್ಲ, ಅದನ್ನ ನಾವು ಆಡೋದಿರ್ಲಿ, ಅದನ್ನ ಕೇಳಿಸ್ಕೊಳಕ್ಕೂ ಆಗ್ತಾ ಇಲ್ಲ ನಮ್ಗೆ. ನಿನ್ನ ಒಟ್ಟಪಡ್ ನೀನ್ ಏನಾರೋ ಮಾಡ್ಕೊಳ್ಳೋ ಮರ್ಯಾ. ನೀನು ಯಾವ್ಯಾವ್ದು ಎಲ್ಲೆಲ್ಲಿ ವ್ಯವಹಾರ ಮಾಡ್ಬಿಟ್ಟು ಏನೇನು ವಸೂಲಿ ಮಾಡಿದೆ ಎಲ್ಲ ಗೊತ್ತು ನಮ್ಗೆ. ಅದನ್ನ ನಾವು ಮಾತಾಡಿಲ್ಲ. ಯಾವಾಗ ನೀವು ನಮ್ಮ ಜನಾಂಗದ, ನಮ್ಮ ಸಮುದಾಯದ ಒಳಗಡೆ ನೀನ್ ಇಳಿಯಕ್ ಪ್ರಯತ್ನ ಪಡ್ತೀಯ ಅಂತ ಹೇಳಿದ್ರೆ ನಿನ್ನನ್ ಬಿಡ್ಬೇಕಾ? ಚಪ್ಲಿ ಬಿಡು ಅಂದ್ರೆ ನಿನ್ನೆಲ್ಲಿ ಬಿಡ್ಬೇಕು? ನಿನ್ ಲೆವೆಲ್ ಏನಾಗ ಅದನ್ನ ನೀನು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂಬೇಡ್ಕರ್ನ ಪ್ರೀತಿಸುವಂತ ಎಲ್ಲ ಅಭಿಮಾನಿಗಳೆಲ್ಲ ಸೇರಿ ನಾವು ಅವನ ಕಚೇರಿಯನ್ನ ಮುತ್ತಿಗೆ ಹಾಕಂತ ಕೆಲಸವನ್ನ ಮಾಡ್ತೇವೆ. ಬ್ಲಾಕ್ ಮೇಲರ್ ರಾಘವೇಂದ್ರ ಏನಿದಾನೆ, ಇದು ಅವನ ಹೊಟ್ಟೆಪಾಡಿಗೋಸ್ಕರ, ಅವನು ಹೊಟ್ಟೆಪಾಡು ಮಾಡೋಕ್ಕೆ ನಾವು ಹೇಳೋದು. ಇವತ್ತು ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಬಟ್ ಮಾಧ್ಯಮಗಳು ಉತ್ತಮವಾದಂಥ ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡಿದ್ದೇನೆ ತಮ್ಮ ಸತ್ಯ ನಿಷ್ಠೂರವಾದಂಥ ವರದಿಗಳನ್ನು ಮಾಡಬೇಕಾಗ್ತದೆ. ಅವಾಗ ಅವ್ರಿಗೆ ಆಟೋಮೆಟಿಕಲಿ ಹೆಸರು ಬರ್ತದೆ, ಅವ್ರಿಗೆ ಬೇಕಾದ ಎಲ್ಲ ಸಿಗುತ್ತೆ. ಆದರೆ ತನ್ನ ಹೊಟ್ಟೆಪಾಡು ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಜನಾಂಗವನ್ನು ಇವತ್ತು ಕೆಳಗಾಕಿ ಮಾತಾಡ್ತಾನಲ್ಲ, ಅಂತ ಅವಿವೇಕಿ ಇದನ್ನಲ್ಲ ಅವನು. ಪತ್ರಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಾಲಾಯಕ್ಕಿದ್ದಾನೆ ಅವನು ಹೇಳ್ತಾನೆ, ಮಾತಾಡ್ತಾ ಹೇಳ್ತಾನೆ. ಅವನ್ನ ಒಂದು ವ್ಯವಹಾರನ ಗಿಟ್ಟಿಸ್ಕೊಳ್ಳಿಕ್ಕೆ ಈಗ ಹೆಣ್ಮಕ್ಳ ವಿಚಾರವಾಗಿ ಅವನು ಈಗ ನಾವು ನೋಡ್ದಂಗೆ ಈಗ 15 ತಿಂಗಳಿಂದನೂ ಸಹ ಆ ಒಂದು ನ್ಯೂಸ್ ಇದನ್ನ ಏನೋ ಆ ನರ್ಸಿಂಗ್ ಹೋಮಲ್ಲಿ ನಡೀತಾ ಇರುವಂಥ ಯಾವುದೋ ಒಂದು ಗಲಾಟೆ, ಅಪ್ಪ ಅಮ್ಮ ಅಣ್ಣ ತಮ್ಮ ವಿಚಾರವನ್ನು ತಗೊಂಡು ಹೋಗ್ಬಿಟ್ಟಿದ್ದಾನೆ. ಇವತ್ತು ಪ್ರಪಗಂಡ ಮಾಡಿದ್ದಾನೆ, ಇಲ್ಲು ಸಲ್ಲದಂಥ ಆರೋಪಗಳನ್ನ ಮಾಡಿದ್ದಾನೆ. ಈಗ ಯಾವುದೇ ಒಬ್ಬ ಪತ್ರಕರ್ತ ಅಂತ ಹೇಳಿದ್ರೆ ಫಸ್ಟ್ ಅವನೇನಂದ್ರೆ ಇನ್ವೆಸ್ಟಿಗೇಷನ್ ಪತ್ರಕರ್ತ ಆಗಬೇಕು. ಯಾವುದೇ ಒಂದು ವರದಿಯನ್ನು ಫಸ್ಟ್ ಮಾಧ್ಯಮದ ಮುಂದೆ ಬಿಡಬೇಕಾದ್ರೆ ಅದ್ರ ಬಗ್ಗೆ ಸತ್ಯವಾದಂಥ ಅವನಿಗೆ ಕ್ಲಾರಿಟಿ ಇರಬೇಕು. ಅದಕ್ಕೆ ತಕ್ಕಂಥ ಯಾವುದೋ ಒಂದು ದಾಖಲಾತಿಗಳಿರಬೇಕು. ಆ ದಾಖಲಾತಿಗಳನ್ನ ಇಟ್ಕೊಳ್ಳದೆ ಇವನು ವರದಿ ಮಾಡಿಬಿಟ್ಟು ಎಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಲೈಫ್ನ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರ ಲೈಫ್ನ ಹಾಳು ಮಾಡಿ ಕೊಟ್ಟಿದ್ದಾನಲ್ಲ, ಇವನು ಯಾವ ರೀತಿಯಾದ ಯಾವ ಸೀಮೆ ಪತ್ರಕರ್ತ ಇವನು? ಇವತ್ತು ಯಾವುದೇ ಒಬ್ಬ ಒಂದು ಪತ್ರಕರ್ತ ಅದನ್ನು ಇನ್ನೊಬ್ಬರ ಬಗ್ಗೆ ಅವನು ಪ್ರಶ್ನೆ ಕೇಳಬೇಕಾದ್ರೆ, ಆ ವಿಚಾರವನ್ನು ಮಾಡಬೇಕಾದ್ರೆ ಅವನು ಸರಿ ಇರ್ಬೇಕು ಫಸ್ಟು. ನಾನೀಗ ಯಾಕೆಂದ್ರೆ ಇನ್ನೊಬ್ಬನಿಗೆ ತೋರಿಸ್ತಾನೆ, 4 ಬೆರಳು ನನಗೆ ತೋರಿಸ್ತಾ ಇರ್ತದೆ. ಫಸ್ಟು ನಾನು ಸರಿ ಇದ್ದಾಗ ಮಾತ್ರ ಇನ್ನೊಬ್ಬನ ಪ್ರಶ್ನೆ ಮಾಡ್ಲಿಕ್ಕೆ ತಾಕತ್ತಿರ್ತದೆ. ಆದರೆ ಈ ವ್ಯಕ್ತಿ ಏನು ರಾಘವೇಂದ್ರ ಹೇಳ್ತಾ ಇದ್ದಾನೆ, ಈ ವ್ಯಕ್ತಿ ಏನಿದಾನ ಇವನು ಅಪ್ಪಟ ಬ್ಲಾಕ್ ಮೇಲು. ಯಾಕೆ ಅಂತ ಹೇಳಿದ್ರೆ ಅವ್ನು ಮಾತಾಡ್ಬೇಕಾದ್ರೆ ನಾವು ಕೇಳಿದ್ವಿ, ಆಡಿಯೋ ಕೇಳಿದ್ವಿ ನಾವು. ಆ ಆಡಿಯೋದಲ್ಲಿ ಹೇಳ್ತಾನೆ, ಹುಟ್ಟುತ್ತವನ್ನೇ ನಾವು ಈಗ ಏನು ಸುಸಂಸ್ಕೃತರಾಗಿ ಬಂದಿರೋ ಅಂಥವ್ರು, ಇವನು ಅನಾಗರಿಕವಾಗಿ ಅವಿದ್ಯಾವಂತರ ರೀತಿಯಲ್ಲಿ ನಡ್ಕೊತಾ ಇದ್ದಾನಲ್ಲ, ಇವನು ನಿಜವಾಗ್ಲೂ ಪತ್ರಕರ್ತನ ಸೋಗ್ನಲ್ಲಿರುವಂಥ ಒಬ್ಬ ಬ್ಲಾಕ್ ಮೇಲರ್ ಇವನು. ಈ ಬ್ಲಾಕ್ ಮೇಲರ್ ಮೇಲೆ ಯಾವುದೇ ರೀತಿಯಾದಂಥ ಕರುಣೆಯನ್ನು ತೋರಿಸ್ತೆ ಅವನ್ನ ಜೈಲು ಕಳಿಸೋರ್ಗೂ ಸಹ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ನು ಏನು ಬಳಸಿರುವಂಥ ಪದಗಳಿದೆಯಲ್ಲ, ಅದನ್ನ ನಾವು ಆಡೋದಿರ್ಲಿ, ಅದನ್ನ ಕೇಳಿಸ್ಕೊಳಕ್ಕೂ ಆಗ್ತಾ ಇಲ್ಲ ನಮಗೆ. ದರಿದ್ರರು ಅಂತ ಹೇಳಿದ್ರೆ ಅವನು ಯಾವ ರೀತಿ ದರಿದ್ರರು ಅಂತ ಹೇಳೋನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋದು. ಇವನಿಗೂ ಏನು ಪತ್ರಿಕಾ ರಂಗ 4ನೇ ಅಂಗ ಅಂತ ಹೇಳಿ ಸೃಷ್ಟಿ ಮಾಡಿಕೊಟ್ರಲ್ಲ ಡಾಕ್ಟರ್ BR ಅಂಬೇಡ್ಕರ್, ಅವ್ರು ಕೊಟ್ಟಂತ ಏನು ಕಾನೂನುಗಳ ಆಧಾರದ ಮೇಲೆ ಇವನು ರಕ್ಷಣೆ ಸಿಗ್ತಾ ಇರ್ತಿದ್ದು. ಇವತ್ತೇನಾದ್ರೂ ಆ ಕಾನೂನು ಇಲ್ಲ ಅಂತ ಹೇಳಿದ್ರೆ ಅವ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ, ಅವ್ನ ಆಡಿರೋ ಮಾತುಗಳಿಗೆ ಈಗ ಹೊಡೆದು ಚಿಂದಿ ಮಾಡಿಬಿಡೋರು. ಇವತ್ತು ನಾವು ಹುಡುಕ್ತಾ ಇದೀವಿ 2 ದಿನದಿಂದ ಪತ್ತೆ ಇಲ್ಲ. ಅವನು ಎಲ್ಲಿ ಸಿಗ್ತಾನೆ ಅಲ್ಲಿ ಹೊಡಿತೀವಿ. ಅದಂತೂ 100% ನಿಜ. ಯಾಕೆ ಅಂತ ಹೇಳಿದ್ರೆ ಅವ್ನು ಹೇಳಿರೋದೇನು, ಚಪ್ಪಲಿ ಬಿಡೋ ಜಾಗದಲ್ಲಿ ಗುಡಿ ಅಂತ ಹೇಳಿದಾನಲ್ಲ, ನಾವು ಅಲ್ಲೇ ನಿಂತ್ಕೊಂಡು ಹೊಡಿತೀವಿ ಅವನಿಗೆ. ಅವ್ನು ಎಲ್ಲವನೇ ಅಂತ ಗೊತ್ತಾಗ್ತಾ ಇಲ್ಲ.